ವಿಜ್ಞಾನ ವಿಷಯದ ಬಲ ಟಾಪಿಕ್ ಬಗ್ಗೆ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್ಗಳು. ಬಲ ಫೋರ್ಸ್ ಎಂದರೆ ವಸ್ತುವಿನ ಚಲನಸ್ಥಿತಿ ಅಥವಾ ಆಕಾರವನ್ನು ಬದಲಾಯಿಸಬಲ್ಲ ತಳ್ಳುವಿಕೆ ಅಥವಾ ಎಳೆಯುವಿಕೆ. ಬಲದ ಎಸ್ಐ ಏಕಮಾನ ನ್ಯೂಟನ್ ಆಗಿರ್ತದೆ. ಬಲದ ಎಸ್ಐ ಸಂಕೇತ ನ್ಯೂಟನ್. 1 ನ್ಯೂಟನ್ ಎಂದರೆ 1 kg ದ್ರವ್ಯರಾಶಿಯ ವಸ್ತುವಿಗೆ 1 m/s² ವೇಗೋತ್ಕರ್ಷ ನೀಡುವ ಬಲ. ಬಲದ ಸೂತ್ರ F=ma. ಬಲವು ಸದಿಶ ರಾಶಿ ವೆಕ್ಟಾರ್ ಕ್ವಾಂಟಿಟಿ. ಸದಿಶ ರಾಶಿಗೆ ಪರಮಾಣು ಮತ್ತು ದಿಕ್ಕು ಎರಡೂ ಇರುತ್ತವೆ. ಬಲವು ವಸ್ತುವಿನ ವೇಗ, ದಿಕ್ಕು ಅಥವಾ ಆಕಾರವನ್ನು ಬದಲಾಯಿಸಬಹುದು. ಬಲದ ಪರಿಣಾಮವಾಗಿ ವಸ್ತುವಿಗೆ ವೇಗೋತ್ಕರ್ಷ ಉಂಟಾಗಬಹುದು. ಬಲಗಳ ಮುಖ್ಯ ವಿಧಗಳು ಸಂಪರ್ಕ ಬಲ, ಅಸಂಪರ್ಕ ಬಲ. ಘರ್ಷಣಾ ಬಲ, ಸ್ನಾಯು ಬಲ, ಸಾಮಾನ್ಯ ಪ್ರತಿಕ್ರಿಯಾ ಬಲ ಸಂಪರ್ಕ ಬಲಗಳ ಉದಾಹರಣೆಗಳು. ಗುರುತ್ವಾಕರ್ಷಣ ಬಲ, ಕಾಂತೀಯ ಬಲ ಮತ್ತು ವಿದ್ಯುತ್ ಸ್ಥಿರ ಬಲ ಅಸಂಪರ್ಕ ಬಲಗಳ ಉದಾಹರಣೆಗಳು. ಗುರುತ್ವಾಕರ್ಷಣ ಬಲ ಎರಡು ದ್ರವ್ಯರಾಶಿಗಳ ನಡುವೆ ಕಾರ್ಯನಿರ್ವಹಿಸುತ್ತದೆ. ಭೂಮಿಯು ವಸ್ತುಗಳನ್ನು ತನ್ನ ಕಡೆಗೆ ಸೆಳೆಯುವ ಬಲ ಗುರುತ್ವಾಕರ್ಷಣ ಬಲ. ವಸ್ತುವಿನ ತೂಕ ಎಂದರೆ ಅದರ ಮೇಲೆ ಕಾರ್ಯನಿರ್ವಹಿಸುವ ಗುರುತ್ವಾಕರ್ಷಣ ಬಲ. ತೂಕದ ಸೂತ್ರ W=mg. ತೂಕದ ಎಸ್ಐ ಏಕಮಾನ ನ್ಯೂಟನ್. ದ್ರವ್ಯರಾಶಿ ಎಸ್ಐ ಏಕಮಾನ ಕಿಲೋಗ್ರಾಂ. ದ್ರವ್ಯರಾಶಿ ಸದಾ ಒಂದೇ, ಆದರೆ ತೂಕದ ಸ್ಥಳಾನುಸಾರ ಬದಲಾಗಬಹುದು. ಚಂದ್ರನ ಮೇಲೆ ವಸ್ತುವಿನ ತೂಕವು ಭೂಮಿಯ ಮೇಲಿನ ತೂಕದ ಸುಮಾರು 1/6 ಭಾಗ ಇರ್ತದೆ. ಘರ್ಷಣ ಬಲ ಚಲನೆಗೆ ಅಥವಾ ಚಲನೆಯ ಪ್ರಯತ್ನಕ್ಕೆ ಇರುವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ. ಘರ್ಷಣ ಬಲವು ಚಲಿಸುವ ವಸ್ತುವಿನ ವೇಗವನ್ನು ಕಡಿಮೆ ಮಾಡಬಹುದು. ಘರ್ಷಣೆಯಿಲ್ಲದೆ ನಡೆಯುವುದು, ಓಡುವುದು ಮತ್ತು ವಾಹನವನ್ನು ನಿಲ್ಲಿಸುವುದು ಕಷ್ಟ. ನ್ಯೂಟನ್ನ ಮೊದಲ ನಿಯಮವನ್ನು ಜಡತ್ವ ನಿಯಮ ಎಂದು ಕರೆಯುತ್ತಾರೆ. ಮೊದಲನೆಯ ನಿಯಮದ ಪ್ರಕಾರ ಬಾಹ್ಯ ಅಸಮತೋಲಿತ ಬಲವಿಲ್ಲದಿದ್ದರೆ ವಸ್ತು ತನ್ನ ವಿಶ್ರಾಂತಿ ಅಥವಾ ಸಮವೇಗದ ಸರಳ ರೇಖಾ ಚಲನೆಯನ್ನು ಮುಂದುವರಿಸುತ್ತದೆ. ನ್ಯೂಟನ್ನ ಎರಡನೇ ನಿಯಮವು ಬಲ, ದ್ರವ್ಯರಾಶಿ ಮತ್ತು ವೇಗೋತ್ಕರ್ಷದ ಸಂಬಂಧವನ್ನು ವಿವರಿಸುತ್ತದೆ. ನ್ಯೂಟನ್ನ ಎರಡನೇ ನಿಯಮದ ಗಣಿತ ರೂಪ F=ma. ನ್ಯೂಟನ್ನ ಮೂರನೇ ನಿಯಮ ಪ್ರತಿಯೊಂದು ಕ್ರಿಯೆಗೆ ಸಮಾನ ಪ್ರಮಾಣದ ಮತ್ತು ವಿರುದ್ಧ ದಿಕ್ಕಿನ ಪ್ರತಿಕ್ರಿಯೆ ಇರುತ್ತದೆ. ರಾಕೆಟ್ ಮೇಲಕ್ಕೆ ಚಲಿಸುವ ನ್ಯೂಟನ್ನ ಮೂರನೇ ನಿಯಮದ ಉದಾಹರಣೆ. ಬಂದೂಕಿನಿಂದ ಗುಂಡು ಹೊರಬರುವಾಗ ಬಂದೂಕು ಹಿಂದಕ್ಕೆ ಚಲಿಸುವುದು ನ್ಯೂಟನ್ನ ಮೂರನೆಯ ನಿಯಮದ ಉದಾಹರಣೆ. ಈಜುವಾಗ ನೀರನ್ನು ಹಿಂದಕ್ಕೆ ತಳ್ಳಿದಾಗ ದೇಹ ಮುಂದಕ್ಕೆ ಸಾಗುವುದು ಪ್ರತಿಕ್ರಿಯೆಗೆ ಉದಾಹರಣೆ. ಸಮತೋಲಿತ ಬಲಗಳು ವಸ್ತುವಿನ ಚಲನ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗುವುದಿಲ್ಲ. ಅಸಮತೋಲಿತ ಬಲಗಳು ವಸ್ತುವಿನ ಚಲನ ಸ್ಥಿತಿಯನ್ನು ಬದಲಾಯಿಸಬಹುದು. ಒಂದೇ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುವ ಬಲಗಳ ಫಲಿತ ಬಲವನ್ನು ಸೇರಿಸಲಾಗುತ್ತದೆ. ವಿರುದ್ಧ ದಿಕ್ಕಿನ ಬಲಗಳ ಫಲಿತ ಬಲವು ಅವುಗಳ ವ್ಯತ್ಯಾಸವಾಗಿರುತ್ತದೆ. ಬಲದ ಪರಿಣಾಮ ದಿಕ್ಕು ಮತ್ತು ಅನ್ವಯಿಸುವ ಸ್ಥಳದ ಮೇಲೆ ಅವಲಂಬಿತವಾಗಿರುತ್ತದೆ. ಒತ್ತಡ ಎಂದರೆ ಏಕಮಾನ ವಿಸ್ತೀರ್ಣದ ಮೇಲೆ ಕಾರ್ಯನಿರ್ವಹಿಸುವ ಬಲ. ಒತ್ತಡ ಸೂತ್ರ P=F/A. ಒತ್ತಡದ ಎಸ್ಐ ಏಕಮಾನ ಪಾಸ್ಕಲ್. 1 ಪಾಸ್ಕಲ್ = 1 Nm/m². ಒಂದೇ ಬಲವನ್ನು ಕಡಿಮೆ ವಿಸ್ತೀರ್ಣದ ಮೇಲೆ ಪ್ರಯೋಗಿಸಿದರೆ ಒತ್ತಡ ಹೆಚ್ಚಾಗುತ್ತದೆ. ಚಾಕುವಿನ ಅಂಚು ತೆಳುವಾಗಿರುವುದರಿಂದ ಅದು ಹೆಚ್ಚಿನ ಒತ್ತಡ ಉಂಟುಮಾಡುತ್ತದೆ. ಒಂಟೆಯ ಕಾಲುಗಳು ಅಗಲವಾಗಿರುವುದರಿಂದ ಮರುಳಿನ ಮೇಲೆ ಉಂಟಾಗುವ ಒತ್ತಡ ಕಡಿಮೆಯಾಗುತ್ತದೆ. ದ್ರವ್ಯದಲ್ಲಿನ ಒತ್ತಡವು ಆಳ ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ವಾಯುಮಂಡಲದ ಒತ್ತಡವನ್ನು ಮುಖ್ಯವಾಗಿ ಗಾಳಿಯ ತೂಕದಿಂದ ಉಂಟಾಗುವ ಒತ್ತಡವೆಂದು ಪರಿಗಣಿಸಲಾಗುತ್ತದೆ. ಬಲ F=ma ನ್ಯೂಟನ್ನು. ತೂಕ W=mg ನ್ಯೂಟನ್. ದ್ರವ್ಯರಾಶಿ kg. ಒತ್ತಡ P=F/A ಪಾಸ್ಕಲ್. ಮೊದಲ ನಿಯಮ ಜಡತ್ವ. ಎರಡನೇ ನಿಯಮ F=ma. ಮೂರನೇ ನಿಯಮ ಕ್ರಿಯೆಗೆ ಪ್ರತಿಕ್ರಿಯೆ. ಬಲ ಸದಿಶ ರಾಶಿ.